ಒಳ್ಳೆಯ ಆಹಾರ ಪದ್ಧತಿ ರೋಗಿಯ ಚೇತರಿಕೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುವುದಲ್ಲದೆ ಕುಟುಂಬ ಸದಸ್ಯರ ಎಲ್ಲರ ಆರೋಗ್ಯವನ್ನು ಕಾಪಾಡುವುದು. ಪ್ರತಿ ರೋಗಿಯೂ ಭಿನ್ನವಾಗಿರುವ ಕಾರಣ ಕ್ಲಿನಿಕಲ್ ಡೈಟೇಷನ್ ನಿಮಗೆ ಪ್ರತ್ಯೇಕವಾಗಿ ನೀಡಿರುವ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಮೊದಲನೆಯದಾಗಿ, ನಿಮ್ಮ ದೇಹದಲ್ಲಿ ಶಕ್ತಿ ತುಂಬಿಸಲು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಹೆಚ್ಚಿನ ಆಹಾರಕ್ಕಿಂತ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ನೀವು ಊಟವನ್ನು ಸಣ್ಣ ಪ್ರಮಾಣದಲ್ಲಿ ಆಗಾಗ ಮಾಡಬೇಕು. ದಿನಕ್ಕೆ 3 ಬಾರಿ ಊಟ ಮಾಡಿ 8 ಗ್ಲಾಸ್ ನೀರು ಕುಡಿದು 1 ಹಣ್ಣನ್ನು ಸೇವಿಸಬೇಕು. ನೀವು ಅತಿಯಾದ ಆಹಾರ ಸೇವಿಸಿದಲ್ಲಿ ನಿಮ್ಮ ಹೊಟ್ಟೆ ದೊಡ್ಡದಾಗಿ ಉಸಿರಾಟದ ವ್ಯಾಯಾಮ ಮಾಡಲು ತೊಂದರೆಯಾಗುತ್ತೆ. 2. ನಿಮ್ಮ ಹೃದಯವನ್ನು ಸುರಕ್ಷಿತವಾಗಿರಿಸಲು ಕೊಬ್ಬಿನಾಂಶ ಇರುವ ಮತ್ತು ಕೊಲೆಸ್ಟ್ರಾಲ್ ಇರುವ ಆಹಾರವನ್ನು ಸೇವಿಸಬಾರದು, ಏಕೆಂದರೆ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಹೃದಯಾಘಾತದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. 3ನೇದಾಗಿ, ನಿಮ್ಮ ಪ್ಲೇಟಿನಲ್ಲಿ ಕನಿಷ್ಠ ಅರ್ಧ ಪ್ಲೇಟ್ ತರಕಾರಿ ಇರಬೇಕು. ಸರಿ, ಹಾಗಿದ್ದರೆ 3 ಮುಖ್ಯವಾದ ಆಹಾರ ಪದ್ಧತಿಗಳು ಯಾವುವು? ಒಂದು, ನೀವು ಸಣ್ಣ ಪ್ರಮಾಣದಲ್ಲಿ ಆಗಾಗ ಊಟ ಮಾಡಬೇಕು. ದಿನಕ್ಕೆ 3 ಬಾರಿ ಊಟ ಮಾಡಿ 8 ಗ್ಲಾಸ್ ನೀರು ಕುಡಿದು 1 ಹಣ್ಣು ಸೇವಿಸಬೇಕು. 2ನೇದಾಗಿ, ಹೃದಯಾಘಾತದ ಸಾಧ್ಯತೆಯನ್ನು ಹೆಚ್ಚಿಸುವ ಕೊಲೆಸ್ಟ್ರಾಲ್ ಹಾಗೂ ಕೊಬ್ಬಿನಾಂಶ ಇರುವ ಆಹಾರವನ್ನು ಸೇವಿಸಬಾರದು. 3ನೇದಾಗಿ, ನಿಮ್ಮ ಪ್ಲೇಟಿನಲ್ಲಿ ಕನಿಷ್ಠ ಅರ್ಧ ಪ್ಲೇಟ್ ತರಕಾರಿ ಇರಬೇಕು.